ಹಲೋ ಎಲ್ಲರಿಗೂ ನಮಸ್ಕಾರ. ಮಚ್ ಅವೈಟೆಡ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸ್ಟಾರ್ಟ್ ಆಗೋದಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ. ನಾಳೆಯಿಂದ ಗ್ರ್ಯಾಂಡ್ ಆಗಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆರಂಭಗೊಳ್ಳಲಿದೆ. ಮೊದಲ ಮ್ಯಾಚ್ ನಡೀತಾ ಇರೋದು ಪರ್ತ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ನಾಯಕತ್ವದಲ್ಲಿ ಇಂಡಿಯಾ ಮುನ್ನುಗ್ಗಲಿದೆ. ಸೊ ಮ್ಯಾಚ್ನ ಪ್ರಿವ್ಯೂನ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ನಾಳೆಯಿಂದ ಪರ್ತ್ನಲ್ಲಿ ಮಚ್ ಅವೈಟೆಡ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹೊಸ ಪಿಚ್ ಮಾಡಿದ್ದಾರೆ. ಸೊ ಯಾವ ಥರ ವರ್ಕ್ ಆಗುತ್ತೋ ಗೊತ್ತಿಲ್ಲ. ಸ್ವಿಂಗು ಬೌನ್ಸು ಇದ್ದೇ ಇರುತ್ತೆ ಆಸ್ಟ್ರೇಲಿಯಾ ಅಂದಮೇಲೆ. ಸೊ ಮೊದಲು ಟಾಸ್ ಗೆದ್ದವರು ಬೌಲಿಂಗ್ ಮಾಡ್ಬೋದೇನೋ ಮೋಸ್ಟ್ಲಿ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ರೋಹಿತ್ ಶರ್ಮಾ ಇರೋದಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಅವರ ಅಬ್ಸೆನ್ಸಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ತಂಡವನ್ನು ಮುನ್ನಡೆಸಲಿದ್ದಾರೆ. ಸೊ ಸಣ್ಣ ಪ್ರಿಡಿಕ್ಷನನ್ನು ಮಾಡೋಣ ಪ್ಲೇಯಿಂಗ್ 11 ಕುರಿತಾಗಿ ಈ ತಂಡ ಆಡ್ಬೋದೇನೋ ಅಂತ. ಸೊ ಪ್ರೊಬೆಬಲ್ ಪ್ಲೇಯಿಂಗ್ 11 ಅಂತ ನೋಡ್ಕೊಂಡು ಬರೋದಾದರೆ ಓಪನಿಂಗ್ನಲ್ಲಿ KL ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಬರ್ಬೋದು ಅಂತ ಈಗಾಗಲೇ ರಿಪೋರ್ಟ್ಗಳು ಹರಿದಾಡ್ತಾ ಇದೆ. ಯಾಕಂದರೆ ಸೊ ರೋಹಿತ್ ಶರ್ಮಾ ಇಲ್ದಿರೋ ಕಾರಣ ಮತ್ತೊಬ್ಬ ಅನುಭವಿ ಆಟಗಾರರಾದ KL ರಾಹುಲ್ ಅವರನ್ನೇ ಸ್ಟಾರ್ಟಿಂಗ್ನಲ್ಲಿ ಆಡಿಸ್ಬೋದು ಅಂತ ಅನಿಸ್ತಾ ಇದೆ. ಸೊ ಅದು ಬಿಟ್ಟರೆ ಒನ್ ಡೌನಲ್ಲಿ ಶುಭ್ಮನ್ ಗಿಲ್ ಇಂಜುರಿ ಆಗಿರೋದ್ರಿಂದ ದೇವದತ್ ಪಡಿಕ್ಕಲ್ ಅವರು ಆಡೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಒನ್ ಡೌನಲ್ಲಿ ದೇವದತ್ ಪಡಿಕ್ಕಲ್ ಅವರು ಆಡ್ಬೋದು. ಅದಾದ ಬಳಿಕ ವಿರಾಟ್ ಕೊಹ್ಲಿ, ರಿಷಬ್ ಪಂತ್ ಹಾಗೆಯೇ ಧ್ರುವ್ ಜುರೇಲ್ ಕೂಡ ಬರ್ಬೋದು. ಅದಾದ ಬಳಿಕ ನಿತೀಶ್ ಕುಮಾರ್ ರೆಡ್ಡಿ ಆ್ಯಸ್ ಎನ್ ಆಲ್ರೌಂಡರ್ ಆಡಿಸ್ಬೋದು. ಫಾಸ್ಟ್ ಬಾಲಿಂಗ್ ಆಲ್ರೌಂಡರ್ ಇವರು. ಸೊ ಹಾಗಾಗಿ ಆಸ್ಟ್ರೇಲಿಯಾದಂತಹ ಪಿಚ್ಗಳಲ್ಲಿ ಇವರು ವರ್ಕ್ ಆಗ್ಬೋದು. ಸೊ ತುಂಬಾ ಲೆಫ್ಟ್ ಹ್ಯಾಂಡರ್ ಇರೋದ್ರಿಂದ ರವಿಚಂದ್ರನ್ ಅಶ್ವಿನ್ ಸ್ಪಿನ್ ಆಪ್ಷನ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೋಸ್ಟ್ಲಿ ಅಶ್ವಿನ್ ಕಡೆ ಹೋಗ್ಬೋದು ಅಂತ ಅನಿಸುತ್ತೆ. ಇಲ್ಲಾಂದರೆ ಜಡೇಜಾ ಬರ್ಬೋದು. ಸೊ ಅದು ಬಿಟ್ಟರೆ ಆಕಾಶ್ದೀಪ್, ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ 3 ಫಾಸ್ಟ್ ಬೌಲರ್ ಅಂತೂ ಇರಲೇಬೇಕು ಆಸ್ಟ್ರೇಲಿಯಾದಂತಹ ಪಿಚ್ನಲ್ಲಿ. ಸೊ 3 ಫಾಸ್ಟ್ ಬೌಲರ್ ಅಂತೂ ಬೇಕು. ಜೊತೆಯಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಬಾಲ್ ಮಾಡ್ತಾರೆ ಫಾಸ್ಟ್ ಬೌಲಿಂಗು. ಸೊ ಈ ಥರ ಇರ್ಬೋದು ಅಂತ ಅನಿಸುತ್ತೆ. ತಂಡ ಚೇಂಜ್ ಆದರೆ ಸ್ಪಿನ್ ಆಪ್ಷನ್ನಲ್ಲಿ ಚೇಂಜ್ ಆಗ್ಬೋದು ಅಂತ ಅನಿಸುತ್ತೆ. ಮತ್ತೊಂದು ಸ್ಪಿನ್ನರ್ ಆಡಿಸಿದ್ರು ಆಶ್ಚರ್ಯ ಇಲ್ಲ ಅಂತಲೇ ಅನಿಸುತ್ತೆ. ಆದರೆ ಆ ಥರ ಮಾಡಲ್ಲ ಅಂತ ಅನಿಸುತ್ತೆ. ಮೋಸ್ಟ್ ಪ್ರಾಬಬ್ಲಿ 3 ಫಾಸ್ಟ್ ಬೌಲರ್ಸ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಕಡೆ ಹೋಗ್ಬೋದು ಅಂತ ಅನಿಸುತ್ತೆ. ಸೊ ಒಂದು ಯಂಗ್ ಸೈಡ್ ಅಂತ ಹಾಗೆಯೇ ಅನುಭವಿ ಆಟಗಾರರು ಕೂಡ ಇದ್ದಾರೆ. ಸೊ ಬ್ಯಾಲೆನ್ಸ್ಡ್ ಟೀಮ್ ಅಂತಲೇ ಹೇಳ್ಬೋದು. ಸೊ ಪರ್ತ್ನಂತಹ ಪಿಚ್ನಲ್ಲಿ ಬ್ಯಾಟಿಂಗ್ ಮಾಡೋದು ಸುಲಭ ಅಲ್ಲ ಖಂಡಿತವಾಗ್ಲೂ. ಸೊ ನಾಳೆ ಟಾಸ್ ಯಾರು ಗೆಲ್ತಾರೆ ಅವರು ಬೌಲಿಂಗ್ ಹೋಗ್ಬೋದೇನೋ. ಸೊ ಮೊದಲ ದಿನ ಬ್ಯಾಟಿಂಗ್ ಏನು ಕೂಡ ಇದ್ದರೆ ಬ್ಯಾಟಿಂಗು ತೊಗೋಬೋದು, ಹೇಳಕ್ಕೆ ಬರಲ್ಲ. ಸೊ ಆಸ್ಟ್ರೇಲಿಯಾ ಸ್ಕ್ವಾಡ್ ಕೂಡ ಸಖತ್ತಾಗಿ ಸ್ಟ್ರಾಂಗಾಗಿ ಕಾಣ್ತಾ ಇದೆ. ಆದರೆ ಅವರು ಈ 10 ವರ್ಷದಲ್ಲಿ BGT ಒಮ್ಮೆನೂ ಗೆದ್ದಿಲ್ಲ. ಕಳೆದ 10 ವರ್ಷದಲ್ಲಿ 2014ರ ಸೀರೀಸ್ ಗೆದ್ದಿದೆ ಲಾಸ್ಟ್. ಅದಾದಮೇಲೆ ಭಾರತ ವಿರುದ್ಧ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಒಮ್ಮೆನೂ ಕೂಡ ಗೆದ್ದಿಲ್ಲ. ಸೊ ಅದು ಕೂಡ ಅವರ ಮನಸ್ಸಿನಲ್ಲಿ ಇರುತ್ತೆ. ಸೊ ಲಾಸ್ಟ್ 2 ಸೀರೀಸ್ ಆಸ್ಟ್ರೇಲಿಯಾದಲ್ಲಿ ಆಗಿದ್ದು ಕೂಡ ಭಾರತನೇ ವಿನ್ ಆಗಿದೆ. ಸೊ ಅದು ಕೂಡ ಇರುತ್ತೆ. ಇನ್ನು ಭಾರತದ ಕಡೆ ಬರೋದಾದರೆ WTC ಪ್ರೆಷರ್ ಒಂದು ಕಡೆ ಆದರೆ ಹೋಮ್ನಲ್ಲಿ ಸೀರೀಸ್ ಸೋತಿರೋದು ಅದು ಕೂಡ ವೈಟ್ ವಾಶ್ ಆಗಿರೋದು ಕೂಡ ಗಮನದಲ್ಲಿ ಇರುತ್ತೆ ಅವ್ರಿಗೆ. ಸೊ 2 ಟೀಮ್ಗಳಿಗೂ ಕೂಡ ಒಂದು ಅಗ್ನಿ ಪರೀಕ್ಷೆ ಎದುರಾಗಿದೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಯಾರು ಅದನ್ನು ಗೆದ್ದು ಬರ್ತಾರೆ ಅಂತ ನಾಳೆ ನೋಡಬೇಕಾಗಿದೆ. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನೆನಪಿರಲಿ 5 ಮ್ಯಾಚ್ಗಳ ಟೆಸ್ಟ್ ಸರಣಿ ಆಗಿರುತ್ತೆ ಇದು. ಸೊ ಇದನ್ನು ಪ್ರಸಾರ ಮಾಡೋದು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಮೊಬೈಲ್ನಲ್ಲಿ, ಆದರೆ TVಯಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕಲ್ಲಿ ಬರುತ್ತೆ. ಸೊ ನಾಳೆ 7:50ರಿಂದ ಮೊದಲ ಸೆಷನ್ ಆರಂಭವಾಗುತ್ತೆ. ನೋಡೋಣ ಯಾರು ಬ್ಯಾಟಿಂಗ್ ಮಾಡ್ತಾರೆ ಹಾಗೆಯೇ ಯಾರ್ಯಾರು ನಾಳೆ ಪರ್ಫಾರ್ಮ್ ಕೊಡ್ತಾರೆ ಅಂತ. ಸೊ ನೋಡೋಣ. ಮಚ್ ಅವೈಟೆಡ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ, ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.